नमस्ते बच्चों, मैं हूँ पूर्णिमा हंदे। गवर्नमेंट हाई स्कूल दोड्डेरी बैंगलोर, यहाँ पर मैं हिंदी शिक्षिका हूँ। आप सब अच्छे हैं ना? बच्चों, आज तक आप 10वीं कक्षा के बहुत सारे पाठ और पद्य को पढ़े हैं। आज आपके लिए एक पूरक वाचन है। जो कुछ भी आप पढ़े थे ना, उसके लिए यह पाठ पूरक है। उससे पहले हम देखेंगे एक छोटी सी कहानी। ಒಂದು ಕಥೆಯ ಮೂಲಕ ಇಂದಿನ ಪಾಠವನ್ನು ಪ್ರಾರಂಭ ಮಾಡೋಣ। ಬನ್ನಿ ನೋಡೋಣ ಕಥೆ ಯಾವುದು ಅಂತ। यहाँ पर देखिए क्या है, यहाँ पर कुछ गाय और एक बाघ भी है ಅಲ್ವಾ। ಒಂದು ಹುಲಿ ಇದೆ, ಒಂದಿಷ್ಟು ಹಸುಗಳು ಕೂಡ ಇದ್ದಾವೆ। ಹಾಗಾದರೆ ಈಗ ನೀವು ಗೆಸ್ ಮಾಡಿರ್ತೀರಾ ಯಾವ ಕಥೆ ಹೇಳಿ ಇದು? ವೆರಿ गुड, ठीक कहा आपने। यह है पुण्यकोटि की कहानी। ये पुण्यकोटि की कहानी जो है बच्चों, पूरे कर्नाटक में घर घर में प्रचलित है, प्रसिद्ध है। ನೀವು ಕೂಡ 3-4ನೇ ತರಗತಿಯಲ್ಲೇ ಈ ಪದ್ಯವನ್ನು ಕಲ್ತಿದ್ದೀರಾ। ಆವಾಗವಾಗ ಈ ಪದ್ಯವನ್ನು ಗುನುಗುತ್ತಾ ಕೂಡ ಇರ್ತೀರಾ। ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಳ್ಳಿ? ಹಾಂ, ವಹಿ ಯಾವುದದು? ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ, ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು. ಕಾಳಿಂಗ ಎಂಬ ಗೊಲ್ಲ ಎಲ್ಲ ಹಸುಗಳನ್ನು ತನ್ನ ಕೊಳಲಿನ ನಾದದಿಂದ ಹತ್ತಿರಕ್ಕೆ ಕರೀತಾ ಇದ್ದ। ಹಸುಗಳೆಲ್ಲ ಬಂದು ಹಾಲನ್ನು ಕೊಡ್ತಾ ಇದ್ದು, ಸಂಜೆ ಆಗ್ತಾ ಇದ್ದ ಹಾಗೆ ಎಲ್ಲ ಹಸುಗಳು ತಮ್ಮ ತಮ್ಮ ದೊಡ್ಡಿಗೆ ಕೊಟ್ಟಿಗೆಗೆ ವಾಪಸ್ ಹೋಗ್ತಾ ಇದ್ದು। ಅದೇ ಥರ ಇಲ್ಲಿ ಕೂಡ ನೋಡಿ, ಒಂದು ಹಸು ಅದೇ ಥರ ವಾಪಸ್ ಹೋಗ್ತಾ ಇದೆ। ಈ ಹಸುವಿನ ಹೆಸರೇನು ಹೇಳಿ? ಸರಿ, ಪುಣ್ಯಕೋಟಿ। ಪುಣ್ಯಕೋಟಿ ತನ್ನ ಕರುವನ್ನು ನೆನೆಸ್ಕೊಂಡು ದೊಡ್ಡಿಗೆ ಹಾಲನ್ನು ಕುಡ್ಸೋಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಎದುರುಗಡೆ ಯಾರು ಸಿಗ್ತಾರೆ? ಅದಕ್ಕೆ ಪುಣ್ಯಕೋಟಿಗೆ ಭೇಟಿ ಆಗುತ್ತೆ ಯಾರ ಜೊತೆಗೆ? ಏಕ್ ಬಾಘ್, ಒಂದು ಹುಲಿಯನ್ನು ಎದುರಿಸಬೇಕಾಗತ್ತೆ। ಹುಲಿ ತುಂಬ ಹಸುವಿನಿಂದ ಇತ್ತು। ಅದು ಹೇಳುತ್ತೆ, ನಾನು ನಿನ್ನನ್ನು ಬಿಡೋದಿಲ್ಲ, ಮೈ ತುಮೇ ಖಾ ಜಾऊंगा, ಮೈ ತುಮೇ ನಹಿ ಛೋಡ್ನೆ ವಾಲಾ ಹೂँ। ತಬ್ ಪುಣ್ಯಕೋಟಿ ಬೋಲ್ತಿ ಹೇ, ನಹಿ ನಹಿ ಮುಜೆ ಛೋಡ್ ದೋ, ನನ್ನನ್ನು ಬಿಡು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಾಲಾವಕಾಶ ಕೊಡು, ನಾನು ಕೂಡಲೇ ವಾಪಸ್ ದೊಡ್ಡಿಗೆ ಹೋಗ್ತೀನಿ, ಬಂದು ನನ್ನ ಪ್ರಾಣವನ್ನು ನಿನಗೆ ನೀಡ್ತೀನಿ, ಆದರೆ ನನ್ನ ಮಗುವಿಗೆ ಮೇರಾ ಬಚಡಾ ಜೋ ಹೇ ಉಸ್ಕೋ ಮುಜೆ ದೂದ್ ಪಿಲಾನಾ ಹೈ, ಇಸ್ಲಿಯೇ ಮುಜೆ ಥೋಡಾ ಸಾ ಟೈಮ್ ದೇ ದೋ। ಯಾರಾದರೂ ನಂಬ್ತಾರೆ ಈ ಕಥೆನಾ? ಹುಲಿ ಹೇಳುತ್ತೆ, ಖಂಡಿತ ನಾನು ನಿನ್ನನ್ನು ಬಿಡಲ್ಲ, ನೀನು ಒಂದು ವೇಳೆ ವಾಪಸ್ ಹೋದರೆ ಖಂಡಿತ ಮರಳಿ ಬರೋದಿಲ್ಲ। ಆವಾಗ ಪುಣ್ಯಕೋಟಿ ಹೇಳ್ತಾಳೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಯಾರು ಹೇಳಿ? ಸತ್ಯ. ಒಂದು ವೇಳೆ ನಾನು ಸುಳ್ಳು ಹೇಳಿದರೆ ಖಂಡಿತ ಭಗವಂತ ನನ್ನನ್ನು ಮೆಚ್ಚೋದಿಲ್ಲ। ಅದರಿಂದ ಹುಲಿರಾಯ, ದಯವಿಟ್ಟು ನನಗೆ ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡು, ನಾನು ಖಂಡಿತ ವಾಪಸ್ಸು ಬರ್ತೀನಿ। ತೋ ಠೀಕ್ ಹೇ, ಚಲೋ ಬಾಘ್ ಉಸೆ ಜಾನೆ ದೇತಾ ಹೇ। ಸೀದಾ ಪುಣ್ಯಕೋಟಿ ತನ್ನ ಮನೆಗೆ ಓಡ್ಕೊಂಡು ಹೋಗ್ತಾ ಇದೆ ಕರುವನ್ನು ಭೇಟಿ ಮಾಡೋಕ್ಕೋಸ್ಕರ। और वहाँ जाकर क्या करती है ಪುಣ್ಯಕೋಟಿ? ಅಲ್ಲಿ ಬಹಳಷ್ಟು ಹಸುಗಳಿದ್ದಾವೆ। ತನ್ನ ಕರುವಿಗೆ ಹಾಲನ್ನು ಕುಡಿಸಿ ತನ್ನ ಉಳಿದಿರೋಂಥ ಎಲ್ಲ ಬಂಧು ಬಳಗದವರಿಗೆ ಹೇಳುತ್ತೆ, ನನ್ನ ಕರುವನ್ನು ನೋಡ್ಕೊಳ್ಳಿ। ಇಸ್ ತರ ಬೋಲ್ಕಿ ಪುಣ್ಯಕೋಟಿ ವಾಪಸ್ ಆ ಜಾತಿ ಹೇ ಬಾಘ್ ಕೆ ಪಾಸ್। ಇದನ್ನು ನೋಡಿ ಹುಲಿರಾಯನಿಗೆ ಆಶ್ಚರ್ಯ ಆಗುತ್ತೆ। ಅರರೆ, ಹೀಗೂ ಇದೆಯಾ? ಒಂದು ವಚನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರಾದರೂ ತನ್ನ ಪ್ರಾಣ ತ್ಯಾಗ ಮಾಡ್ತಾರಾ? ಆಶ್ಚರ್ಯ हुआ। और सोचता है, इस तरह की गाय को अगर मैं खाता हूँ, ಒಂದಿಷ್ಟು ಒಳ್ಳೆಯ ಹಸುವನ್ನು ನಾನು ತಿಂದರೆ ದೇವರು ನನ್ನನ್ನು ಕ್ಷಮಿಸ್ತಾನಾ? ಖಂಡಿತ ಇಲ್ಲ। इस तरह सोचकर बाघ क्या करता है, ವಾಪಸ್ ಚಲಾ ಜಾತಾ है। ವಹ ನಾನು ನಿನ್ನನ್ನು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಹೊರಟು ಹೋಗುತ್ತೆ। ಮಕ್ಕಳೇ, ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೋದು ಹೇಳಿ? ಸತ್ಯ, ಸತ್ಯಕ್ಕೆ ಎಷ್ಟು ಪವರ್ ಇದೆ, ಸತ್ಯದ ಶಕ್ತಿ ಏನು ಅನ್ನೋದನ್ನು ನಾವು ಈ ಕಥೆಯಿಂದ ತಿಳ್ಕೋತೀವಿ। तो आइए, आपके लिए आज का पाठ है, एक पूरक वाचन है आपके लिए, सत्य की महिमा। इंदिನ ನಿಮ್ಮ ಪಾಠ ಸತ್ಯ ಕಿ ಮಹಿಮಾ। ಏನು ಸತ್ಯ? ಸತ್ಯ ಅಂದರೆ ಏನು? ಯಾಕೆ ನಾವು ಇದನ್ನು ಮಾತಾಡಬೇಕು? तो पहले आप क्या करेंगे, एक बार इसका वाचन करेंगे। पाठ का नाम है सत्य की महिमा। ಮಕ್ಕಳೇ, ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪುಟ ಸಂಖ್ಯೆ 163ರಲ್ಲಿ ಈ ಪಾಠ ಇದೆ, ತೆಗೀರಿ, ಒಮ್ಮೆ ಇದನ್ನು ವಾಚನ ಮಾಡೋಣ। ಆದರ್ಶ ವಾಚನ ಏನು? ಆದರ್ಶ ವಾಚನ ಅಂತಂದರೆ, ಪಾಠವನ್ನು ಓದಬೇಕಾದ್ರೆ ಅಲ್ಲಿ ಬರುವಂತಹ ಎಲ್ಲ ವಿರಾಮ ಚಿಹ್ನೆಗಳ ಕಡೆಗೆ ನಮಗೆ ಗಮನ ಇರಬೇಕು।
विराम चिन्हों पर ध्यान रखकर हमें पाठ को पढ़ना चाहिए. ವಿರಾಮ ಚಿಹ್ನ के बारे में हम सीखे थे. ಹೇಳಿ ಯಾವ್ದು ವಿರಾಮ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ? ವೆರಿ ಗುಡ್. पूर्ण विराम, अल्प विराम, अर्ध विराम और विस्मयादिबोधक, योजक चिन्ह. यहाँ पर ऐसे बहुत सारे योजक चिन्ह हैं, है ना? उन पर हमें ध्यान देना चाहिए. और उसी के साथ वहाँ पर आए हुए अल्प प्राण और महाप्राण, रस्व दीर्घ स्वर पर भी हमें ध्यान देना चाहिए. ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಓದಿದಾಗ ಮಾತ್ರ ಅದು ಒಂದು ಅರ್ಥಪೂರ್ಣ ಓದು ಆಗುತ್ತೆ. आइए पहले मैं एक बार इसको पढ़ूंगी, आप ध्यान से देखिए और सुनिए. तैयारिದ್ದೀರಲ್ಲ? ओके, तो ठीक है, चलिए. सत्य बहुत भोला भाला, बहुत ही सीधा साधा. जो कुछ भी अपने आंखों से देखा, बिना नमक मिर्च लगाए बोल दिया, यही तो सत्य है. कितना सरल. सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. देखिए बच्चों, यहाँ पर अंत में जो पूर्ण विराम आया है, हमें वहाँ पर पूर्ण रूप से रुकना है. और यहाँ पर कुछ देखिए, भोला बाला और सीधा सादा. यहाँ पर बीच में जो योजक चिन्ह आया है ना, यह है योजक चिन्ह. दो शब्दों के बीच में, उन्हें हम हिंदी में शब्द युग्म कहते हैं. ಕನ್ನಡದಲ್ಲಿ ಇದನ್ನು ನಾವು ಜೋಡಿ ಶಬ್ದ ಅಂತ ಕರಿತೀವಿ. ಯಾವಾಗಲೂ ಈ ಜೋಡಿ ಶಬ್ದ ಅಥವಾ ಶಬ್ದ युग्मों के दो शब्दों के बीच में इस योजक चिन्ह का उपयोग होता है. हमें वहाँ उस पर भी ध्यान देना चाहिए. उसी तरह देखिए, सीधा सादा क्या है? एक तो महाप्राण है और एक अल्प प्राण, उस पर भी हमें ध्यान देना चाहिए. सीधा सादा इस तरह पढ़ना चाहिए. यहाँ पर कुछ चित्र हैं, देखिए कौन कौन है ये, पहचानिए. इन लोगों को आपको पहचानना है. पहचानना ಅಂದ್ರೆ ಗುರುತಿಸಿ. ಇಲ್ಲಿ 3 ಚಿತ್ರಗಳಿದಾವೆ. ಇವರು ಯಾರು ಅಂತ ಗುರುತಿಸೋ ಕೆಲಸ ಯಾರದು ಇವಾಗ? ನಿಮ್ದು. ಫಾರ್ ಎಕ್ಸಾಂಪಲ್ ನೋಡಿ, ಇವರು ಯಾರು ಹೇಳಿ? ಎಲ್ಲರಿಗೂ ಗೊತ್ತಿದೆ, ಇವರು ಮಹಾತ್ಮ ಗಾಂಧೀಜಿ. और ये कौन है? ये है स्वामी विवेकानंद और ये है सरदार वल्लभ भाई पटेल. बच्चों, इन चित्रों को देखते ही हम बोल सकते हैं ये कौन है और क्या है, अल्वा? फॉर एग्जाम्पल विवेकानंद ने तोगोळोಣ. विवेकानंद, इनके नाम सुनते ही हमें इनका चित्र आता है. ಇವರು ಯಾರೀಗ ನಮ್ಮ ಜೊತೆಗಿಲ್ಲ, ಆದರೂ ಕೂಡ ಇವರನ್ನು ನೆನಪಿಸ್ಕೋತೀವಿ. ಇವರೆಲ್ಲರೂ ನಮ್ಮ ಮನಸ್ಸಲ್ಲಿ ಅಮರರಾಗಿದ್ದಾರೆ. ವಿವೇಕಾನಂದ ಒಂದು ಧೀಮಂತ ಶಕ್ತಿ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಘೋಷಣೆಯನ್ನು ಹೇಳಿದಂಥ ಒಬ್ಬ ಮಹಾನ್ ಧೀಮಂತ ಶಕ್ತಿ. ಇವರು ವ್ಯಕ್ತಿಯಲ್ಲ, ಒಂದು ಶಕ್ತಿ ಅಂತ ಗುರುತಿಸ್ಕೊಂಡವರು. ಅದೇ ರೀತಿ ವಲ್ಲಭಭಾಯಿ ಪಟೇಲ್. ವಲ್ಲಭಭಾಯಿ ಪಟೇಲ್ ಕೂಡ ಒಬ್ಬ ಸ್ಟ್ರಾಂಗ್ ಮ್ಯಾನ್. ಇವರನ್ನು ಉಕ್ಕಿನ ಮನುಷ್ಯ ಅಂತಲೇ ಗುರುತಿಸ್ತೀವಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ದೇಶ ಬಹಳಷ್ಟು ಸಂಕಟಗಳಿಗೆ ಒಳಗಾಯಿತು. ಆ ಸಮಯದಲ್ಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ದೃಢ ನಿರ್ಧಾರದಿಂದ ದೇಶವನ್ನು ಸಂಕಟದಿಂದ ಪಾರು ಮಾಡಿದಂಥ ಮಹಾನ್ ವ್ಯಕ್ತಿ ವಲ್ಲಭಭಾಯಿ ಪಟೇಲ್. ಇವರನ್ನು ಉಕ್ಕಿನ ಮನುಷ್ಯ, ಲೋಹ ಪುರುಷ ಅಂತಲೇ ಕರೀತಾರೆ. और ये है महात्मा गांधी जी. महात्मा गांधी जी के बारे में तो हम सब जानते हैं. ಅವ್ರ ಬಗ್ಗೆ ನಾವು ಹೇಳೋ ಕೆಲಸನೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮಹಾತ್ಮ ಗಾಂಧೀಜಿಯ ಪರಿಚಯ ಚೆನ್ನಾಗಿದೆ. ಅವರ ಹೆಸರು ಹೇಳ್ತಿದ್ದಂಗೆ ನೆನಪಾಗೋದೇ ನಮಗೆ ಸತ್ಯ और ಅಹಿಂಸಾ. ಈ ಸತ್ಯಕ್ಕೆ ಪೂಜಾರಿ ಥೇ. ಹಾಗಾದರೆ ಗಾಂಧೀಜಿ ಥರನೇ ಸತ್ಯಕ್ಕೋಸ್ಕರ ಹೋರಾಡಿದಂತಹ ಅಥವಾ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಗಳು ಇನ್ಯಾರಿದ್ದಾರೆ? ये है राजा दशरथ और राजा हरिश्चंद्र. ये दोनों भी गांधी जी के जैसे ही सत्य के लिए अपना सब कुछ त्याग किए थे. ಹಾಗಾದರೆ ಇಂತಹ ಮಹಾನ್ ವ್ಯಕ್ತಿಗಳು ಸತ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅಂದರೆ ಸತ್ಯದಲ್ಲಿ ಅಂಥದ್ದು ಏನಿದೆ? सत्य ಅಂದರೆ ಏನು? ये क्या है सत्य? आइए देखते हैं सत्य क्या होता है और उसका रूप कैसा है. ಏನು ಸತ್ಯ ಅಂದರೆ ಏನು ಮಕ್ಕಳೇ? ಸತ್ಯ ಭೋಲಾ ಭಾಲಾ और सीधा सादा है. ತುಂಬ ಸಿಂಪಲ್ ಆಗಿ ಸರಳವಾಗಿದೆ ಇದು ಸತ್ಯ. ಸತ್ಯವನ್ನು ಹೇಳೋಕ್ಕೂ ಕಷ್ಟ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ ಇಲ್ಲ. और यह बहुत ही भोला भाला है. तो सत्य क्या है? जो कुछ भी अपनी आंखों से देखा वही सत्य है. ನಮ್ಮ ಕಣ್ಣಿಂದ ನಾವೇನು ನೋಡ್ತೀವಲ್ಲ ಅದೇ ಸತ್ಯ. ಒಮ್ಮೆ ಯಾರೊಬ್ಬರು ಹೇಳಿದ್ರಂತೆ, ಸತ್ಯ ಮತ್ತು ಸುಳ್ಳಿಗೆ ಎಷ್ಟು ಅಂತರ ಇದೆ. ಸತ್ಯ ಮತ್ತು ಸುಳ್ಳಿಗೆ ಇರೋ ಅಂತರ, ಡಿಸ್ಟೆನ್ಸ್ ಏನಂದರೆ ಕೇವಲ 4 ಬೆರಳುಗಳ ಅಂತರ. ಹೇಗೆ ಅದು? ನಮ್ಮ ಕಣ್ಣು ಮತ್ತು ಕಿವಿ ಮಧ್ಯೆ ನೋಡಿ 4 ಬೆರಳು ಇಟ್ಕೊಂಡು ನೋಡಿ ನೀವು.
ಇಷ್ಟೇ ವ್ಯತ್ಯಾಸ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ನಾವು ಕಣ್ಣಿಂದ ಏನನ್ನು ನೋಡ್ತೀವೋ ಅದು ಸತ್ಯವಾಗಿರುತ್ತೆ, ಕಣ್ಣಿಂದ ನೋಡ್ದೇನೆ ಸುಮ್ಮನೆ ಕೇಳಿಸ್ಕೋತೀವಲ್ಲ ಅದು ಸುಳ್ಳಾಗಿರುತ್ತೆ. ಸೊ ಜೋ ಕುಚ್ ಭಿ ಹಮ್ ಅಪ್ನಿ ಆಂಖೋं से देखते हैं ना वह सच है. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕು, ನಾವು ನೋಡಿದ್ದೆಲ್ಲ ಸತ್ಯ ಆಗಿರಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು, ಪುನಃ ಅದನ್ನು ವಿಮರ್ಶೆ ಮಾಡಬೇಕಾಗತ್ತೆ. ಆದರೆ ನಾವು ಕಿವಿಯಿಂದ ಕೇಳ್ತೀವಲ್ಲ, ನಾವು ನೋಡಿರಲ್ಲ ಯಾರೋ ಹೇಳಿರೋ ವಿಷಯಗಳನ್ನು, ಅದನ್ನು ನಂಬೋ ಮೊದಲು ನಾವು ವಿಚಾರ ಮಾಡಬೇಕು, ಓ ಸಚ್ ಹೇ ಯಾ झूठ है. तो सच क्या है? सत्य दृष्टि का प्रतिबिंब है, ज्ञान की प्रतिलिपि और आत्मा की वाणी है. ಆತ್ಮ, ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಇದನ್ನು ಕೂಡ ಕೇಳಿದ್ದೀವಿ. ಮಾತಾಡಾಗ ಏನಾದರೂ ಹೇಳಿದರೆ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದೆಯಾ ಅಂತ ಕೇಳ್ತೀವಿ. ಅಂದರೆ ನಾವು ಆತ್ಮ ಸಾಕ್ಷಿಯಾಗಿ ಏನನ್ನ ಮಾತಾಡ್ತೀವೋ ಅದು ಸತ್ಯವಾಗಿರುತ್ತೆ. ಹಾಗಾದರೆ ಕೆಲವೊಮ್ಮೆ ನಾವು ಮನಸ್ಸಿಂದ ಮಾತಾಡ್ತೀವಿ, ಬೇರೆಯವರನ್ನು ಪ್ಲೀಸ್ ಮಾಡೋಕ್ಕೆ, ಖುಷಿ ಕೊಡಿಸೋಕ್ಕೆ ಕೆಲವೊಮ್ಮೆ ಸಣ್ಣ ಸಣ್ಣ ಸುಳ್ಳನ್ನು ನಾವು ಹೇಳಬೇಕಾಗಿ ಬರುತ್ತೆ. ಆದರೆ ಆತ್ಮಸಾಕ್ಷಿಯಾಗಿ ನಾವು ಏನು ಮಾತಾಡ್ತೀವಿ ನೋಡಿ, ಅದು ಯಾವಾಗಲೂ ಸತ್ಯವಾಗಿರುತ್ತೆ. ಆತ್ಮಕಿ ವಾಣಿ, ವಾಣಿ ಅಂದರೆ ಮಾತು, ಸ್ವರ, ಆತ್ಮದಿಂದ ಬಂದ ಸ್ವರ ಏನಿರುತ್ತಲ್ಲ ಅದು ನಿಜವಾಗ್ಲೂ ಸತ್ಯವಾಗಿರುತ್ತೆ. यह दृष्टि का प्रतिबिंब है, रिफ्लेक्शन. सो हमेशा याद रखिए, जो कुछ भी हम देखते हैं वह सच होता है. ಹಾಗಾದರೆ ಇಲ್ಲಿ ನೋಡೋಣ, ನಾನೊಂದು ಸುಳ್ಳು ಹೇಳ್ತೀನಿ, ಸಚ್ इसका विरुद्धार्थक झूठ है. ಸತ್ಯಕ್ಕೆ ಇನ್ನೊಂದು समानार्थक शब्द सच. सत्य के लिए असत्य विरुद्धार्थक है और सच के लिए झूठ विरुद्धार्थक शब्द है. तो आइए यहाँ पर है झूठ का सहारा लेते हैं. सहारा लेना ಅಂದರೆ ಡಿಪೆಂಡ್ ಆಗೋದು. ನಾನೊಂದು ಸಣ್ಣ ಸುಳ್ಳು ಹೇಳ್ತೀನಿ, तो इससे क्या होता है? ಯಾಕೆ ನಾನೊಂದು ಸುಳ್ಳು ಹೇಳ್ಬಾರ್ದು? ಸುಳ್ಳು ಹೇಳಿದ್ರಿಂದ ಏನಾಗುತ್ತೆ ಮಕ್ಕಳೇ? ಸುಳ್ಳು ಹೇಳಿದ್ರಿಂದ ಏನೇನಾಗುತ್ತೆ ನೋಡಿ, ನಾವು ಅನ್ಕೋತೀವಿ छोटा सा झूठ, एक छोटी सी झूठ बोलूंगा, मगर एक झूठ को साबित करने के लिए हजारों झूठ बोलने पड़ते हैं. ನಾನು ಹೇಳೋದು ಒಂದೇ ಸಣ್ಣ ಸುಳ್ಳು, ಆದರೆ ಅದನ್ನು ಸಾಬೀತುಗೊಳಿಸೋಕ್ಕೆ ಅಥವಾ ಅದನ್ನು ಬಚಾವ್ ಮಾಡ್ಕೊಳ್ಳೋಕೆ ನಾನು ಏನು ಮಾಡಬೇಕಾಗತ್ತೆ? ಸುಳ್ಳಿನ ಸರಮಾಲೆಯನ್ನು ಪೋಣಿಸ್ತಾ ಹೋಗಬೇಕಾಗತ್ತೆ. ಒಂದು ಉದಾಹರಣೆ ನೋಡೋಣ. ಶಾಲೆಯಲ್ಲಿ ನಿಮಗೊಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ ಸರ್, ನೀವು ಹೋಮ್ವರ್ಕ್ ಮಾಡೋಕ್ಕೆ ಮರ್ತು ಹೋಗಿರುತ್ತೆ, ಹಾಗೆ ಸ್ಕೂಲಿಗೆ ಬರ್ತೀರಾ ಅಂತ ಇಟ್ಕೊಳ್ಳಿ. ಸರ್ ಕೇಳ್ತಾರೆ, ಯಾಕೋ ಹೋಮ್ವರ್ಕ್ ಮಾಡಿಲ್ಲ? ಒಂದು ಸಣ್ಣ ಸುಳ್ಳು ಹೇಳ್ತೀರಾ, ಸರ್ ನನಗೆ ಹುಷಾರಿರಲಿಲ್ಲ. ಏನು ಹುಷಾರಿರಲಿಲ್ಲ? ಸರ್ ಜ್ವರ ಬಂದಿತ್ತು. ನೋಡಿ ಇನ್ನೊಂದು ಸುಳ್ಳು ಬಂತು ಅಲ್ಲಿ. ಯಾವಾಗ ಜ್ವರ ಬಂತು? ಚೆನ್ನಾಗೇ ಇದೆಯಲ್ಲಪ್ಪ. ಸರ್ ಇವತ್ತಲ್ಲ ನಿನ್ನೆ ಬಂದಿತ್ತು. ನಿನ್ನೆನಾ? ನಿನ್ನೆನೂ ಸ್ಕೂಲಲ್ಲಿದ್ದಿ, ಚೆನ್ನಾಗೇ ಇದ್ದೀಯಲ್ಲ. ಸರ್ ಸಂಜೆ ಮನೆಗೆ ಹೋಗ್ತಿದ್ದಂಗೆ ನನಗೆ ಜ್ವರ ಬಂತು. ಯಾಕೆ ಜ್ವರ ಬಂತು? ಸರ್ ನಾನು ಹೋಗ್ತಿದ್ದಂಗೆ ತಣ್ಣಗೆ. ನೋಡಿ, ಒಂದು ಸುಳ್ಳು ತಪ್ಪಿಸ್ಕೊಳ್ಳೋಕ್ಕೆ ನಾವು ಸುಳ್ಳಿನ ಸರಮಾಲೆಯನ್ನು ಪೋಣಿಸ್ತಾ ಹೋಗ್ತೀವಿ. इसलिए कहते हैं एक झूठ को साबित करने के लिए हमें बार बार झूठ बोलना पड़ता है. ಅದರಲ್ಲೂ ಕೂಡ ಇನ್ನೊಂದು ಡೇಂಜರ್ ಇದೆ. ಏನದು ನೋಡಿ, कहीं पोल खुली तो मुंह काला करना पड़ता है और अपमानित होना पड़ता है. पोल खुलना, मुंह काला करना, यहाँ पर दो शब्द है. यह है ಮುಹಾವರೆ. ಮುಹಾವರೆ ಅಂದರೆ ಮಕ್ಕಳ ನುಡಿಗಟ್ಟುಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಉದಾಹರಣೆಗೆ ಕಣ್ಣಿಗೆ ಮಣ್ಣೆರ್ಚೋದು ಅಂದರೆ ಮೋಸ ಮಾಡೋದಕ್ಕೆ ಇನ್ನೊಂದು ನುಡಿಗಟ್ಟು ಕಣ್ಣಿಗೆ ಮಣ್ಣೆರ್ಚೋದು. ನಾವು ತಪ್ಸ್ಕೊಂಡು ಓಡೋಗಬೇಕು, ಅದಕ್ಕೆ ಕಾಲಿಗೆ ಬುದ್ಧಿ ಹೇಳೋದು. ಇವುಗಳನ್ನು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಇದೇನಾಗುತ್ತೆ ಇಲ್ಲಿ ನುಡಿಗಟ್ಟುಗಳಲ್ಲಿ, ಅದು ಶಬ್ದಾರ್ಥಕ್ಕಿಂತ ಒಂದು ವಿಶೇಷವಾದ ಅರ್ಥವನ್ನು ಒಳಗೊಂಡಿರುತ್ತೆ. ಉಸಿ ತರ ಹಿಂದಿ ಮೇ ಬಿ ಮುಹು ಕಾಲಾ ಕರ್ನಾ, ನೌದೋ ಭಾರ ಹೋನಾ, आंख चोरी करना, इस तरह के बहुत सारे मुहावरे हैं. यहाँ पर आया है मुंह काला करना. इसका अर्थ है ಮುಖಕ್ಕೆ ಮಸಿ ಬಳಿಯೋದು, ಮುಖಕ್ಕೆ ಕಪ್ಪು ಹಚ್ಕೋಬೇಕಾಗತ್ತೆ, ಏನೇ ಅಪಮಾನಿತ ಹೋನಾ ಪಡ್ತಾ ಹೇ. ಯಾವಾಗ ನಾವು ಅಪಮಾನಿತರಾಗಬೇಕಾಗತ್ತೆ? ಪೋಲ್ ಖುಲ್ನಾ, ಯಹ ಬಿ ಏಕ್ ಮುಹಾವರಾ ಹೇ. ಪೋಲ್ ಖುಲ್ನಾ ಅಂದರೆ ಗುಟ್ಟು ರಟ್ಟಾಗೋದು. ನಾನು ಇಷ್ಟೊತ್ತು ಸುಳ್ಳು ಹೇಳ್ತಾ ಇದ್ವಿ, ನಮ್ಮ ಗುಟ್ಟು ರಟ್ಟಾಯಿತು ಅಂತ ಇಟ್ಕೊಳ್ಳಿ, ತಬ್ ಹಮೇ ಅಪಮಾನಿತ ಹೋನಾ ಪಡ್ತಾ ಹೇ. ಈಗ ಅದೇ ಎಕ್ಸಾಂಪಲನ್ನು ತಗೊಳ್ಳೋಣ. ಹೋಮ್ವರ್ಕ್ ಮಾಡಿಲ್ಲ, ಸರ್ಗೆ ಏನೇನೇನೋ ಸುಳ್ಳು ಹೇಳ್ತಾ ಇದ್ವಿ, ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ನಿಮ್ಮ ತಂದೆ ಬಂದರು ಅಂತ ಇಟ್ಕೊಳ್ಳಿ ಸ್ಕೂಲಿಗೆ. ಆಗ ಸರ್ ಏನು ಮಾಡ್ತಾರೆ ಹೇಳಿ? ವಿಚಾರಿಸ್ತಾರೆ, ಏನು ಸರ್ ನಿಮ್ಮ ಮಗನಿಗೆ ನಿನ್ನೆ ಹುಷಾರಿರಲಿಲ್ಲ ಅಂತೆ, ಹೌದಾ? ಅಪ್ಪ ಹೇಳ್ತಾರೆ, ಇಲ್ಲಪ್ಪ ಏನೂ ಇಲ್ಲ, ಚೆನ್ನಾಗೇ ಇದ್ದ, ರಾತ್ರಿ ತನಕ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದ, ಆಮೇಲೆ ನಾನು ಹೋಗಿ ಎಳ್ಕೊಂಡು ಬಂದೆ. देखिए बच्चों क्या हो गया? पूरी कक्षा के सामने इडी क्लास एದುರುಗಡೆ ಏನಾಗೋಯ್ತು? आपको अपमानित होना पड़ा अल्वा. इसलिए ये बोलते हैं झूठ का सहारा मत लो. ಅದ್ರ ಬದಲು ಒಂದು ಸಣ್ಣ ಸಿಂಪಲ್ ಆಗಿರೋ ಸತ್ಯ ಹೇಳ್ಬೋದಿತ್ತು. ಸರ್ ನಂಗೆ ಸಾರಿ, ನನಗೆ ಮರ್ತು ಹೋಯ್ತು, ನನಗೆ ಗೊತ್ತಾಗಲಿಲ್ಲ, ನಾನು ಇವಾಗ ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ಹೋಮ್ವರ್ಕ್ ಮಾಡ್ತೀನಿ. ಕಿತ್ನಾ ಸಿಂಪಲ್ ಹೇನಾ? ಅದರಿಂದ ಸುಳ್ಳನ್ನು ಹೇಳೋ ಬದಲು ಸಿಂಪಲ್ ಆಗಿರೋ ಒಂದು ಸತ್ಯವನ್ನು ಹೇಳಿ. ಯಹ बोलते हैं झूठ का सहारा मत लो. तो
देखिए यहाँ पर सत्य कैसा बोलना चाहिए, सत्य बोलने का तरीका क्या है, शास्त्रों में वेदों में कहा गया है किस तरह का सत्य बोलना चाहिए। कहा गया है शास्त्र में, सच बोलो जो दूसरों को प्रिय लगे और अप्रिय सत्य को मत बोलो। प्रिय और अप्रिय यह भी ವಿರುದ್ಧಾರ್ಥಕ ಶಬ್ದ है। ನಾವು ಎಂತಹ ಸತ್ಯವನ್ನು ಹೇಳಬೇಕಂತೆ, ಬೇರೆಯವರಿಗೆ ನೋವು ಆಗದೇ ಇರುವಂತಹ, ಅಪ್ರಿಯ ಇಷ್ಟ ಆಗದೇ ಇರುವಂಥ ಸತ್ಯವನ್ನು ಖಂಡಿತ ಯಾವತ್ತೂ ಹೇಳಬಾರ್ದಂತೆ। ಏನಿದು ಬೇರೆಯವರಿಗೆ ಇಷ್ಟ ಆಗೋದು अप्रिय? देखिए अप्रिय सत्य यानी क्या है। यहाँ पर देखिए एक लड़का है और एक लड़की भी है। लड़के को देखते ही हमें मालूम होता है क्या है, वो लड़का लंगड़ा है। लंगड़ा ಅಂದ್ರೆ ಕುಂಟ। ಆ ಹುಡುಗನ ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ ನಮಗೆ ಅವನು ಕುಂಟ। सो ಕುಂಟ ಅನ್ನೋದು ಸತ್ಯ। ಹಾಗನ್ಬಿಟ್ಟು ಈ ಲड़की क्या कर रही है, उसकी मजाक उड़ा रही है, ತಮಾಷೆ ಮಾಡ್ತಾ ಇದ್ದಾಳೆ। ಲಂಗಡಾ ಲಂಗಡಾ ಕೇಕೆ ಕುಂಟ ಕುಂಟ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದಾಳೆ। ಐಸಾ ನಹಿ ಕರ್ನಾ ಚಾಹಿಯೇ। ನೀವು ಹೇಳ್ಬೋದು ಅಯ್ಯೋ ಇರೋ ಸತ್ಯ, ಅದರಲ್ಲೇನು ತೊಂದರೆ ಯಾರಿಗಾಗ್ತಾ ಇದೆ, अगर आप ऐसे बोलते हैं। ಈಗ ಕುಂಟನ್ನ ಕುಂಟ ಅಂತ ಕರಿತೀವಿ, और जो बहुत लंबा है उसको लंबू बोलते हैं। कुल्लगिದ್ರೆ कुल्ला अंतीवी। इस तरह बुलाने से उन्हें क्या हो सकता है, बुरा लग सकता है। सकता है क्या, बुरा लगता है अल्वा। खंडित ಅವರಿಗೆ ಬೇಜಾರಾಗುತ್ತೆ। ऐसे अप्रिय सत्य को मत बोलो। उसी तरह यहाँ पर देखिए एक लड़की उस लड़के को बोल रही क्या, बेवकूफ। बेवकूफ ಅಂದ್ರೆ ಏನು ಹೇಳಿ, ಬುದ್ದು ಮೂರ್ಖ। ಮಕ್ಕಳೇ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಮ್ಮ 5 ಬೆರಳುಗಳನ್ನು ನೋಡಿ, ಒಂದೇ ಸಮಾನವಾಗಿದಾವ ಇಲ್ಲ। 5 ಬೆರಳುಗಳ ಗಾತ್ರ ಆಕಾರ ಎಲ್ಲ ಡಿಫ್ರೆಂಟ್ ಆಗಿದೆ। ಒಂದು ಕೈಲಿರೋ 5 ಬೆರಳುಗಳೇ ಡಿಫ್ರೆಂಟ್ ಆಗಿರುವಾಗ ಪ್ರಪಂಚದಲ್ಲಿರೋ ಎಷ್ಟೊಂದು ಜನರಿದ್ದಾರೆ, ಎಲ್ಲ ಒಂದೇ ರೀತಿ ಇರಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ। ಪ್ರತಿಯೊಬ್ಬರಲ್ಲೂ ಕೆಲವು ವಿಶೇಷತೆಗಳಿರುತ್ತೆ, ಇನ್ನು ಕೆಲವರಿಗೆ ಕೆಲವು दोषಗಳು ಇರ್ತವೆ। इसलिए हमें उन पर उंगली दिखाना ठीक नहीं है, ऐसा हमें नहीं करना चाहिए। तो आइए देखते हैं, अगर हमें सत्य को मानना है तो कुछ महान पुरुषों के बारे में जानते हैं। ये है राजा हरिश्चंद्र और राजा दशरथ। ये दोनों कौन हैं? ये राजा हरिश्चंद्र और राजा दशरथ सत्य वचन निभाने के लिए अपने प्राण को त्याग किए थे। दशरथ यानी श्री रामचंद्र के पिता ತನ್ನ ಪತ್ನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಗನನ್ನು ಕಾಡಿ ಕಳಿಸ್ಬೇಕಾಗಿ ಬರುತ್ತೆ ದಶರಥ ರಾಜನಿಗೆ। ಅದಕ್ಕೋಸ್ಕರ ಅವನು ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತಾರೆ। उसी तरह राजा हरिश्चंद्र भी सत्य के लिए अपनी पत्नी पुत्र राज्य सबको त्याग करते हैं, त्याग करना पड़ता है और अंत में उसको भी प्राण त्याग करना पड़ता है। ಆದರೂ ಕೂಡ ಇವರೆಲ್ಲ ಸತ್ಯವನ್ನ ಅನುಸರಿಸ್ತಾ ಇದ್ರು, ಪಾಲನೆಯನ್ನ ಮಾಡ್ತಾ ಇದ್ರು। और एक महान व्यक्ति है गांधी जी। तो गांधी जी का कथन क्या है सत्य के बारे में, यहाँ पर देखिए यह एक बहुत बड़ा वृक्ष है। गांधी जी कहते हैं सत्य एक विशाल वृक्ष है, उसका जितना आदर किया जाए उतने ही फल उसमें लगते हैं और उसका अंत नहीं है। सत्य के अंत नहीं है, आदि और अंत। ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸೋಲಿಲ್ಲ। ಇದೊಂದು ವಿಶಾಲ ವೃಕ್ಷ। ನಾವು ಹೇಗೆ ವೃಕ್ಷದ ಪೋಷಣೆ ಮಾಡ್ತೀವೋ, ನೀರು ಗೊಬ್ಬರ ಹಾಕಿಬಿಟ್ಟು ಅಷ್ಟು ಒಳ್ಳೊಳ್ಳೆ ಹಣ್ಣುಗಳನ್ನು ಅದು ಕೊಡುತ್ತೆ। उसी तरह अगर सत्य का आदर करते हैं तो वहाँ पर भी हमें मीठे फल मिलते हैं। इसलिए याद रखिए बच्चों, हमेशा सत्य बोलो। और कबीर दास जी हिंदी के प्रमुख कवि हैं, ये भी कहते हैं सांच बराबर तप नहीं, झूठ बराबर पाप, जाके हृदय सांच है ताके हृदय आप। अर्थात जो हमेशा सच बोलता है उसी के हृदय में भगवान निवास करते हैं। ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ ನಾವು ಬೇಕಾದಷ್ಟು ಜಪ ತಪ ಮಂತ್ರ ತಂತ್ರ ವೇದ ಘೋಷಗಳನ್ನೆಲ್ಲ ಹೇಳ್ತೀವಿ, ಇದು ಯಾವುದರ ಅಗತ್ಯವೂ ಇಲ್ಲ। ಬಸ್ ಆಪ್ ಸಚ್ ಬೋಲೋ, ಸಚ್ ಕೆ ಸಮಾನ್ ತಪಸ್ಸು ನಹಿ ಹೇ, ಸತ್ಯವೇ ಅತ್ಯಂತ ದೊಡ್ಡ ತಪಸ್ಸು। ಹಾಗಾದರೆ ಸುಳ್ಳು ಅನ್ನೋದು ಪಾಪ ಅಂತ ಹೇಳ್ತಾರೆ ಕಬೀರ್ ದಾಸರು। ಅಂಥ ಪಾಪವನ್ನು ಮಾಡಬೇಡಿ, ಸಚ್ ಬೋಲೋ, ಯಹ ಹಿ ಬಹುತ್ ಬಡಾ ತಪಸ್ಸು है, भगवान को अपना सकते हैं। तो झूठ बोलने से क्या होता है, झूठ बोलने वालों की हालत कैसी होती है। ಒಂದು ವೇಳೆ ಸುಳ್ಳು ಹೇಳಿದರೆ ಅವರ ಸ್ಥಿತಿ ಹೇಗಿರುತ್ತೆ, ಏನಾಗುತ್ತೆ ನೋಡಿ। झूठ बोलने वालों का व्यक्तित्व कुंठित होता है, उनका भविष्य का द्वार जो है वो बंद हो जाता है, वो आगे नहीं बढ़ सकता है। ಯಾರು ಸುಳ್ಳನ್ನು ಹೇಳ್ತಾ ಹೋಗ್ತಾರೋ ಅವರು ಖಂಡಿತ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ। उसी तरह झूठ बोलने वालों से लोगों का विश्वास उठ जाता है, ಜನರು ಅವ್ರ ಮೇಲೆ ವಿಶ್ವಾಸ ಇಡೋದನ್ನೇ ಬಿಟ್ಬಿಡ್ತಾರೆ। ಒಮ್ಮೆ ಏನಾಯ್ತಂತೆ, ಒಬ್ಬ ಕುರಿ ಕಾಯೋ ಹುಡುಗ ಇದ್ದ। ಕುರಿ ಕಾಯ್ತಾ ಇರಬೇಕಾದ್ರೆ ಅವನಿಗೆ ಅನುಮಾನ ಬಂತು, ಒಂದು ವೇಳೆ ತೋಳ ಬಂದರೆ ನಾನೇನು ಮಾಡಲಿ? ಅಲ್ಲೇ ಪಕ್ಕದಲ್ಲಿ ನೋಡ್ತಾನೆ ಒಂದಿಷ್ಟು ಜನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ।
ಹೋಗ್ಬಿಟ್ಟು ಅವ್ರನ್ನ ಕೇಳ್ತಾನೆ. ಅವರೆಲ್ಲ ಹೇಳಿದ್ರು ಹೆದರ್ಕೋಬೇಡ, ಏನಾದರೂ ತೋಳ ಬಂದರೆ ನೀವು ಜೋರಾಗಿ ಕೂಗ್ಬಿಡು, ನಾವೆಲ್ಲ ಓಡ್ ಬರ್ತೀವಿ. तो ठीक है. फिर भी उसको लगा क्या ये सच है, ಅವರೆಲ್ಲ ನಿಜ ಹೇಳ್ತಾ ಇದ್ದಾರಾ, ಹಾಗಾದರೆ ಒಂದ್ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದರೂ ಕಿರ್ಚ್ತಾನೆ. ತೋಳ ಬಂತು ತೋಳ. ಪಾಪ ಎಲ್ಲ ಓಡ್ ಬಂದ್ಬಿಟ್ರು. ನೋಡ್ತಾರೆ ಇಲ್ಲಿ ಏನು ತೋಳನೇ ಇಲ್ಲ. ಸಬ್ ವಾಪಸ್ ಚಲೆ ಗಯೆ. ಇನ್ನೊಂದ್ಸಲ ಹುಡುಗನಿಗೆ ಅನಿಸ್ತು ಏನೋ ಒಂದ್ಸಲ ಬಂದರೂ ಸರಿ, ಇನ್ನೊಂದ್ಸಲ ಕರೆದ್ರು ಬರ್ತಾರಾ. ಫಿರ್ಸೆ ಚಕ್ಕಿಯ ಫಿರ್ಸೆ ಚಿಲ್ಲಾನೆ ಲಗ. ಮತ್ತೆ ಕೂಗಿದ, ಮತ್ತೆ ಎಲ್ಲ ವಾಪಸ್ ಓಡ್ ಬಂದರು. ಹೊಲ ಕೆಲಸ ಮಾಡ್ತಾ ಇರೋರು ನೋಡಿದ್ರೆ ಇಲ್ಲಿ ತೋಳ ಇತ್ತಾ, तोड़ानू इल्ला. फिर वापस चले गए. उस समय क्या हुआ, तीसरी बार सचमुच क्या हो गया, ನಿಜವಾಗ್ಲೂ ತೋಳ ಬಂದ್ಬಿಡ್ತು. ಹುಡುಗ ಜೋರ ಕಿರ್ಚಕ್ಕೆ ಶುರು ಮಾಡ್ದ. ತೋಳ ಬಂತು, ಕುರಿ ತಿಂತಾ ಇದೆ, ಕಿರ್ಚ್ತಾ ಇದ್ದಾನೆ. ಯಾರಾದರೂ ಬರ್ತಾರಾ? ಸಬ್ ಸೋಚನೆ ಲಗೆ ಎತ್ತೋ ಜೂಟ್ ಬೋಲ್ತಾ ಹೇ. ಯಾಕೆಂದ್ರೆ ಅವರಿಗೆ ಭರವಸೆ ಹೊರಟೋಯ್ತು ಹುಡುಗನ ಮೇಲೆ. ಇವನು ಪದೇ ಪದೇ ಸುಳ್ಳು ಹೇಳ್ತಾನೆ. ಈ ಕಡೆ ತಿರುಗಿನೂ ನೋಡಿಲ್ಲ, ಅವರೆಲ್ಲ ಅವ್ರ ಕೆಲಸ ಮಾಡ್ತಾ ಇದ್ರು. ಹುಡುಗನ್ನ ಕುರಿ ತಿನ್ಕೊಂಡು ಹೋಯ್ತು, ಹುಡುಗನ್ನು ಕೂಡ ತೋಳ ತಿನ್ಕೊಂಡು ಹೋಯ್ತು. ಯಾರೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಮಕ್ಕಳೇ, ನಾವು 2-3 ಬಾರಿ ಸುಳ್ಳು ಹೇಳಿದರೆ 4ನೇ ಬಾರಿ ನಾವು ನಿಜ ಹೇಳಿದ್ರೂ ಕೂಡ ಯಾರು ನಮ್ಮನ್ನು ನಂಬಲ್ಲ. इसलिए लोगों का विश्वास उठ जाता है. हमेशा हमें सच बोलना चाहिए. तो सत्य बोलने का अभ्यास क्यों करना चाहिए, ಯಾಕೆ ಸತ್ಯ ಹೇಳಬೇಕು ಅಂತದೇನಿದೆ ಈ ಸತ್ಯದಲ್ಲಿ? सत्य की महिमा अपार है और यह सत्य जो है यह परम शक्तिशाली है. ಇದೊಂದು ಸಣ್ಣ ಚಿನಗಾರಿ, ಬೆಂಕಿಯ ಕಿಡಿ. मगर ये चिंगारी क्या कर सकती है, पूरी असत्य को भस्म कर सकता है. ಸುಳ್ಳನ್ನು ಸುಟ್ಟು ಬಿಡುವಷ್ಟು ಶಕ್ತಿ ಯಾರಿಗಿದೆಯಂತೆ? ಸತ್ಯಮೇ ಹೇ. ಸಂಸ್ಕೃತದಲ್ಲಿ ಹೇಳ್ತಾರೆ सत्यमेव जयते नानृतम. इसका अर्थ है हमेशा सत्य की विजय होती है, असत्य की नहीं. ನಾವು ಆವಾಗಲೇ ಹೇಳ್ದಂಗೆ ಸತ್ಯಕ್ಕೆ ಸೋಲು ಇಲ್ಲ, ಸತ್ಯಕ್ಕೆ ಸಾವು ಇಲ್ಲ. ಇಂತಹ ಸತ್ಯವನ್ನು ನಾವು अपनाना चाहिए. हम महाभारत, रामायण जैसे महाकाव्यों में देखे हैं, जहाँ पर धर्म है, जहाँ पर सत्य है, वहीं पर विजय है ना बच्चों? इसलिए हमें हमेशा सत्य बोलने का अभ्यास करना चाहिए. ಇದನ್ನ ಅಭ್ಯಾಸ ಮಾಡೋದು, ಸತ್ಯ ಹೇಳೋದು ಸ್ವಲ್ಪ ಕಷ್ಟ, ಆದರೆ इसका फल जो है वह बहुत मीठा है. तो बच्चों, अब तक हम पढ़ रहे थे सत्य क्या है, सत्य कैसा है, उसका रूप क्या है और हमें क्यों सत्य को अभ्यास करना चाहिए. फिर से मैं बोलती हूँ, सत्य परम शक्तिशाली है. इसमें इतनी शक्ति है कि हम असत्य को इससे भस्म कर सकते हैं. ಯಾರೇ ಆಗಲಿ ಅಸತ್ಯವನ್ನು ನುಡಿತಾನೆ ಅಂತಾದರೆ ಅವನು ಮುಂದೆ ಜೀವನದಲ್ಲಿ, ಭವಿಷ್ಯದಲ್ಲಿ ಅವನಿಗೆ ಮುಂದೆ ಅವನು ಒಳ್ಳೆಯ ವ್ಯಕ್ತಿ ಆಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. संस्कृत में भी कहा गया है सत्यमेव जयते और नानृतम. तो याद रखिए बच्चों, हर एक व्यक्ति में, वस्तु में और प्राणी पक्षी कुछ भी हो, उसमें अच्छाई भी है और बुराई भी है. हमें क्या करना है, हंस क्षीर न्याय के तरह, जिस तरह हंस पक्षी क्या करती है, दूध और पानी में सिर्फ दूध को पीता है और पानी को छोड़ता है. ಹಂಸ ಪಕ್ಷಿ ಏನು ಮಾಡುತ್ತಂತೆ, ಹಾಲನ್ನು ಕೊಟ್ಟರೆ ಅದರಲ್ಲಿರೋಂಥ ಹಾಲನ್ನು ಮಾತ್ರ ಕುಡಿದ್ಬಿಟ್ಟು ನೀರನ್ನು ಅಲ್ಲೇ ಬಿಟ್ಬಿಡತ್ತಂತೆ. हमें भी उसी को पालन करना है. हमें क्या करना चाहिए, जो कुछ भी अच्छाई है उसे अपनाना चाहिए. ಬೇರೆಯವರ ತಪ್ಪನ್ನು ಬೆರಳು ಮಾಡಿ ತೋರಿಸೋದು ಸರಿಯಲ್ಲ, ಬದಲಿಗೆ ಅವರಲ್ಲಿರೋ ಒಳ್ಳೆಯದನ್ನು ನಾವು ಆಸ್ಕೊಳ್ತಾ ಹೋಗಬೇಕು. तो अच्छे गुण यानी क्या क्या है, आइए देखते हैं कुछ जानवरों को. यहाँ पर देखिए अच्छे गुण. यह है शेर, ಇಲ್ಲೊಂದು ಸಿಂಹ ಇದೆ. ಸಿಂಹದಿಂದ ಕೂಡ ನಾವು ಕಲಿಯೋದಿದೆ. ಅವ್ರು ಹೇ ಚೀಂಟಿ. ಚೀಂಟಿ ಅಂದರೆ ಇರುವೆ ಮಕ್ಕಳ. ಇರುವೆಯಿಂದ ಕೂಡ ನಾವು ಏನನ್ನಾದರೂ ಕಲಿಬಹುದು. ಯಾವ ಗುಣವನ್ನು ಕಲಿಬಹುದು, ಆಪ್ ಮುಜೆ ಬತಾಯೆಂಗೆ. ಅವ್ರು ಹೇ ಗಾಯ್. ಗಾಯ್ ಅಂದರೆ ಹಸು. ಹಸುವಿನಿಂದ ಕೂಡ ನಾವು ಒಳ್ಳೆಯ ಗುಣವನ್ನು ಕಲಿಬಹುದು. ಇವಾಗಷ್ಟೇ ನಾವು ನೋಡಿದ್ವಿ पुण्यकोटि की कहानी. और है कुत्ता. कुत्ता तो बहुत वफादार प्राणी है, ಪ್ರಾಮಾಣಿಕ ಅಲ್ವಾ. ನೋಡೋಣ ಬನ್ನಿ ಯಾವ್ಯಾವ ಪ್ರಾಣಿಗಳಿಂದ ನಾವು ಏನೇನು ಕಲಿಬಹುದು. ಈ ಕುತ್ತಾ ಹೇ, ನಾನು ಇವಾಗಷ್ಟೇ ಹೇಳಿದೆ ಬಫಾದಾರ್ ಏನೇ ಇಮಾನ್ದಾರಿ. ತುಂಬ ಪ್ರಾಮಾಣಿಕ ಪ್ರಾಣಿ ಅಂದರೆ ನಾಯಿ. ನೀವು ಒಮ್ಮೆ ಅದನ್ನು ಸ್ವಲ್ಪ ತಿಂಡಿ ಹಾಕಿ ಅದನ್ನು ಪ್ರೀತಿ ಮಾಡಿದ್ರೆ ಅದು ಸಾಯೋಲ್ ತನಕ ನಮ್ಮನ್ನು ರಕ್ಷಣೆ ಮಾಡುತ್ತೆ ಕುತ್ತ. ಅವರು ಉಸಿ ತರಹ ಸಿಂಹ. ಸಿಂಹ ಏನು ಮಾಡುತ್ತೆ, ಯಾವುದಕ್ಕೆ ಇದು, ಇದರ ವಿಶಿಷ್ಟತೆ ಏನು, ವೀರತ, ಗಾಂಭೀರ್ಯ. ಸಿಂಹನ ಕಾಡಿನ ರಾಜ ಅಂತ ಹೇಳ್ತೀವಿ. ಅದು ಕಾಡಲ್ಲಿರಲಿ ಅಥವಾ ಯಾವುದೇ ಬೋನಲ್ಲಿದ್ದರೂ ಕೂಡ ಆ ಸಿಂಹ ಅದರ ವೀರತೆಯನ್ನು, ಅದರ ಗಾಂಭೀರ್ಯವನ್ನು ಅದು ಯಾವತ್ತೂ ಕೂಡ ಮರೆಯಲ್ಲ. ಉಸಿ ಥರ ಹಮೇ ಬಿ वीर होकर रहना चाहिए. हमें कायर नहीं बनना चाहिए, वीर होना चाहिए. और है चींटी.
ಇರುವೆ. ಇತ್ತೀಚೆಗೆ ನಾವು ಒಂದು ಪದ್ಯವನ್ನು ಓದಿದ್ದೀವಿ 10th ಅಲ್ಲಿ. ಯಾವ್ದು ಹೇಳಿ? ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಸರ್ ಪಾಠ ಮಾಡಿದ್ದಾರೆ. ಏನಂತ? जो कोशिश करता है, जो ಪ್ರಯತ್ನ करता है, उसकी कभी भी हार नहीं होती है. ಯಾರು ಪ್ರಯತ್ನ ಪಡ್ತಾರೋ ಅವರಿಗೆ ಸೋಲಿಲ್ಲ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಹೇಳಿ? ಇದೇ ಚೀಂಟಿ. ಯೇ ಬಹುತ್ ಮೆಹನತ್ ಕರ್ತೆ ಹೇ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ತುಂಬ ಪ್ರಯತ್ನ ಪಡ್ತಾ ಇರ್ತವೆ. ಒಂದು ಸಣ್ಣ ಆಹಾರದ ಕಣವನ್ನು ತಗೊಂಡು ಗೋಡೆ ಹತ್ತುತ್ತಾ ಇರ್ತವೆ, ಜಾರಿ ಬೀಳ್ತವೆ, ಮತ್ತೆ ಹೋಗ್ತವೆ. ಬಾರ್ ಬಾರ್ ಪ್ರಯತ್ನ करता है, कोशिश करते हैं, अंत में सफल होते हैं. बच्चों, इसी तरह हमें क्या करना चाहिए? काम करना चाहिए, अच्छे गुणों को अपनाना चाहिए. उसमें है एक है सच. सच बोलना भी एक अच्छा गुण है. ಒಳ್ಳೆ ಗುಣಗಳು ಕಲಿಯೋದು, ಫಾಲೋ ಮಾಡೋದು ಕಷ್ಟ, ಆದರೆ उसका अंत का परिणाम जो है वो बहुत ही मीठा होता है. आइए बच्चों, अब आपके लिए गृह कार्य. ಈಗ ನಿಮ್ಮ ಹೋಮ್ವರ್ಕ್ ಟೈಮ್. ಏನು ಇವತ್ತಿನ ಹೋಮ್ವರ್ಕ್ ಏನು? ये तो पूरक वाचन है. तो आप क्या करेंगे? अपना नॉलेज बढ़ाने के लिए कुछ काम करेंगे. महात्मा गांधी जी की आत्मकथा पढ़िए. महात्मा गांधी जी के बारे में तो आप जानते हैं, मगर खुद गांधी जी ने अपने बारे में क्या लिखा है ಅವರ ಆತ್ಮಕಥೆಯನ್ನು ಓದಿ ನಿಮಗೆ ಲೈಬ್ರರಿಲಿ ಸಿಗುತ್ತೆ. और एक व्यक्ति है राजा हरिश्चंद्र. राजा हरिश्चंद्र के बारे में अधिक जानकारी प्राप्त कीजिए. हरिश्चंद्र ಒಬ್ಬ ರಾಜ. ಏನು ಮಾಡಿದ ಸತ್ಯಕ್ಕೋಸ್ಕರ? ನಾವು ಕಥೆಯಲ್ಲಿ ಕೇಳಿದೀವಿ, ಗಾಂಧೀಜಿ ಕಥೆಯಲ್ಲಿ ಹರಿಶ್ಚಂದ್ರನ ನಾಟಕ ನೋಡಿಬಿಟ್ಟೆ ಅವರು ಪ್ರೇರಿತರಾಗಿದ್ರು ಗಾಂಧೀಜಿ ಸತ್ಯವನ್ನು ಹೇಳಬೇಕು ಅಂತ. ಹಾಗಾದರೆ ಅಂತಹ ಮಹಾನ್ ವ್ಯಕ್ತಿ ಯಾರು ಇವರು? उसके बारे में अधिक जानकारी प्राप्त करना आपका काम है. इसी के साथ और एक काम कीजिए. यहाँ पर एक प्रश्न है, देखिए बच्चों. संसार के महान व्यक्तियों ने सत्य का सहारा लिया है. इसे आपको उदाहरण के साथ समझाना है. ಸಂಸಾರ ಏನೇ ಪ್ರಪಂಚ. ಪ್ರಪಂಚದ ಮಹಾನ್ ವ್ಯಕ್ತಿಗಳು ಸತ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. इसे उदाहरण के साथ लिखना है. ಹೇಗೆ ಬರೆಯೋಣ? इन तीनों के नाम लिखिए. और ಅವರು ಯಾವ ರೀತಿ ಸತ್ಯವನ್ನ ಫಾಲೋ ಮಾಡಿದ್ದಾರೆ, ಹೇಗೆ ಸತ್ಯದ ಪಾಲನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಯಾವ್ಯಾವ ಕಷ್ಟವನ್ನ ಅನುಭವಿಸಬೇಕಾಯಿತು, इसके बारे में आप लिखेंगे. ये सब काम करेंगे ना? ठीक है बच्चों, अब तक तो हम सत्य के बारे में पढ़ रहे थे. सत्य क्या है, सत्य की शक्ति क्या है, सत्य से हम किस तरह सफलता को प्राप्त कर सकते हैं, अगर झूठ बोलते हैं तो उसका परिणाम क्या क्या हो सकता है. आज हम सब के बारे में जानकारी प्राप्त किए हैं अल्वा. तो आज के बाद आप हमेशा सच बोलेंगे. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸತ್ಯ ಹೇಳಬೇಕು, ಆದರೆ ಯಾವ ರೀತಿಯ ಸತ್ಯ? ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಅವರಿಗೆ ಬೇರೆಯವರಿಗೆ ನೋವು ಆಗಬಾರ್ದು, ಅಂತಹ ಸತ್ಯವನ್ನು ಹೇಳಕ್ಕೆ ಹೋಗಬೇಡಿ. ಉದಾಹರಣೆಗೆ ಈಗ ನಿಮ್ಮ ತಾಯಿ ಏನೋ ತಿಂಡಿ ಮಾಡಿ ಕೊಡ್ತಾರೆ, ಚೆನ್ನಾಗಿರಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ, ಛೀ ಚೆನ್ನಾಗಿಲ್ಲ ಉಪ್ಪು, ಐಸಾ ನಹಿ ಬೋಲ್ನಾ ಚಾಹಿಯೇ. ಅದ್ರ ಬದಲು ನೀವೇನು ಹಾಗಾದ್ರೆ ಸುಳ್ಳು ಹೇಳಬೇಕಾ? वो भी नहीं चाहिए. अब क्या कर सकते हैं बच्चों? ಅಮ್ಮಂಗೆ ಹೇಳ್ಬೋದಲ್ವಾ, ಚೆನ್ನಾಗಿದೆ ಬಟ್ ನಿನ್ನೆ ಮಾಡಿದಷ್ಟು ಚೆನ್ನಾಗಿಲ್ಲ, ಇದಕ್ಕಿಂತ ನಿನ್ನೆ ಮಾಡಿದ್ದು ಚೆನ್ನಾಗಿತ್ತು. इस तरह भी आप बोल सकते हैं. इसे याद रखिए, हमेशा खुश रहिए और हंसते रहिए. हमेशा सत्य का पालन कीजिए. आप करेंगे ना? इसी अभिलाषा के साथ फिर से मिलेंगे. आप सबको मेरा नमस्कार.